ಲಾರ್ಡ್, ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಒಂದು ಅಧ್ಯಾಯ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಮಾರ್ಕ್ 13:7. ಇದಲ್ಲದೆ ಆಗುವುದನ್ನು ಯುದ್ಧ ಆಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಾಗ ಕಳವಳ ಪಡಬೇಡಿರಿ. ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರ. ಲೋಕದಲ್ಲಿ ಯುದ್ಧಗಳು ನಡೀತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ. ಆದರೆ ಅದು ಯುದ್ಧಗಳು ಆಗುವ ಹಾಗಿದೆ ಅಂದು ನೀವೇನು ಮಾಡಬಾರ್ದು, ಕಳವಳ ಪಡಬೇಡಿರಿ. ಯಾಕಂತಂದ್ರೆ ಅದು ಆಗುವುದು ಅಗತ್ಯ, ಆದರೆ ಇನ್ನೂ ಅಂತ್ಯಕಾಲ ಅಲ್ಲ, ಅಂದ್ರೆ ಇನ್ನ ಕಾಲ ಬಂದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಯುದ್ಧ ಮಾಡಿದ್ರು ಆಗ್ಲತ್ರೇನು ಏನೇ ಆಗ್ಲತ್ರೇನು ನಾವು ಭಯ ಪಡಬಾರ್ದು. ಯಾಕಂದ್ರೆ ನಮಗೂ ಒಂದು ದೇವರು ಆಯುಧ ಕೊಟ್ಟಿದ್ದಾನೆ. ಏನು ಅಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು, ನಾವು ಆ ಯುದ್ಧದಲ್ಲಿ ಜಯಿಸಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ದಿನಗಳಲ್ಲಿ ಅದು ಆಗ್ಲತ್ತದ ಅಂತ ಹೇಳ್ಬಿಟ್ಟು ನಾವು ಕಳವಳ ಪಡಬಾರ್ದು, ಭಯ ಪಡಬಾರ್ದು, ನಾವೇನು ಮಾಡಬಾರ್ದು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಡೀ ಪ್ರಪಂಚದಾಗೆ ಅನೇಕ ಮಕ್ಕಳು ಯುದ್ಧದಲ್ಲಿ ಎಷ್ಟೋ ಜನ ಮರಣಕ್ಕೆ ತುತ್ತಾಗತ್ತಾರ. ಅವರಿಗೋಸ್ಕರ ಅದು ನಿಲ್ಲಿಸೋದಕ್ಕೋಸ್ಕರ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೆ ಭಯ ಪಡೋದಲ್ಲ, ಕಳವಳ ಪಡೋದಲ್ಲ, ನಾವು ಪ್ರಾರ್ಥನೆ ಮಾಡಬೇಕು. ನಾವು ಇಲ್ಲೇ ಇದ್ರೂ ಕೂಡ ನಮ್ಮ ಪ್ರಾರ್ಥನೆ ದೇವ್ರು ಕೇಳೋದರಾಗಿದೆ. ದೇವ್ರಿಗೆ ಸ್ತೋತ್ರ. ನೀವು ಯಾವ ನಾಡಿನಲ್ಲಿ ಕುಂತು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳ್ತಾನೆ, ಇದು ನಿಲ್ಲಿಸ್ತಾನೆ. ದೇವ್ರಿಗೆ ಸ್ತೋತ್ರ. ಭಯ ಪಡೋ ಅಗತ್ಯ ಇಲ್ಲ, ಕಳವಳ ಪಡೋ ಅಗತ್ಯ ಇಲ್ಲ. ಅದಕ್ಕಾಗಿ ನಾವು ಧೈರ್ಯವಾಗಿ ಎದುರಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಇನ್ನೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತ ಒಂದು ವೀರರಾಗಿರಬೇಕು. ದೇವರಿಗೆ ಸ್ತೋತ್ರ. ಕಳವಳ ಪಡೋದು ಬೇಡ. ಯಾಕಂದ್ರೆ ಈ ದಿನಗಳಲ್ಲಿ ಯುದ್ಧ ಆಯ್ತವೆ, ಆಗ್ಲತ್ತವ, ಇನ್ನೂ ನಡೆದದೆ. ಆದ್ರೂ ಕೂಡ ಅದಕ್ಕೆ ನಾವು ಭಯ ಪಡದೆ, ಅದಕ್ಕೆ ನಾವು ಕಳವಳ ಪಡದೆ ಧೈರ್ಯವಾಗಿ ಮುಂದೆ ಸಾಗೋಣ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಂದ ಎಲ್ಲ ಸಾಧ್ಯ ಅದ, ಮನುಷ್ಯರಿಂದ ಏನು ಸಾಧ್ಯ ಇಲ್ಲ, ಆದರೂ ದೇವರಿಂದ ಎಲ್ಲ ಸಾಧ್ಯ ಅದ. ಅದಕ್ಕೋಸ್ಕರ ನಾವು ಈ ಒಂದು ಯುದ್ಧದ ವಿಷಯ ಆಗಲಿ, ಇನ್ನೊಬ್ರು ಕಳವಳ ಪಡೋ ವಿಷಯದಾಗಲಿ, ಅವ್ರು ಭಯ ಪಡೋ ವಿಷಯದಲ್ಲಾಗಲಿ ನಾವೇನು ಮಾಡ್ರಿ, ನಾವು ಧೈರ್ಯ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೋಸ್ಕರ ನಾವು ದೇವರ ಹತ್ರ ಕೇಳ್ಕೊಂಬೋಣ. ದೇವ್ರಿಗೆ ಸಾಧ್ಯ ಆಗೋದು ಯಾವುದೂ ಇಲ್ಲ, ಅಸಾಧ್ಯ ಆಗೋದು ಯಾವುದೂ ಅಲ್ಲ, ಎಲ್ಲ ಸಾಧ್ಯ ಆಗುವಂಥದ್ದಾಗಿದೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು, ರಾಜ, ಒಳ್ಳೆದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆಯಪ್ಪ. ಯಾರು ಕಳವಳ ಪಡದೆ ಕರ್ತನೆ, ಭಯ ಪಡದೆ ಕರ್ತನೆಯಪ್ಪ. ಎಲ್ಲೋ ಯುದ್ಧ ಕರ್ತನೆ, ಇಲ್ಲಿ ಕರ್ತನೆ ಭಯ ಪಡೋ ಅಗತ್ಯ ಏನಿಲ್ಲ ದೇವ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂತೆ ನಮ್ಮ ಧೈರ್ಯ, ಬಲ, ಶಕ್ತಿ ಕೊಡು, ದಯಪಾಲಿಸು. ಪ್ರಾರ್ಥನೆ ಕೇಳಿ ಸದುತ್ತರ ಕೊಡುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಆಗದ ಕಾರ್ಯ ಮಾಡುವಂಥ ದೇವರಾಗಿದೆಯಪ್ಪ. ಪ್ರತಿಯೊಂದು ಕಾರ್ಯ ನೀವು ಒದಗಿಸುವಂಥ ದೇವರಾಗಿದೆ ಕರ್ತನೆಯಪ್ಪ. ಅದನ್ನು ನಿಲ್ಲಿಸೋ ಶಕ್ತಿ ನಿನಗಿದೆ ಕರ್ತನೆ ಅಪ್ಪ. ಪ್ರತಿಯೊಂದು ಕಾರ್ಯ ನೀನು ನೋಡುವಂಥವನಾಗಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಅನೇಕ ಪ್ರಪಂಚದ ಎಲ್ಲ ಮಕ್ಕಳು ಕರ್ತನೆ ಯುದ್ಧದಲ್ಲಿ ಕರ್ತನೆ, ಅನೇಕ ಮಕ್ಕಳು ಪ್ರಾಣ ಕಳ್ಕೊತಿದ್ದಾರೆ ದೇವ. ಅದಕ್ಕೋಸ್ಕರ ಕರ್ತನೆ ಪ್ರತಿಯೊಬ್ಬರಿಗೆ ದಿನಗಳಲ್ಲಿ ಮುಟ್ಟು ಮಾತನಾಡು, ಎಲ್ಲರಿಗೆ ಬಲಪಡಿಸು, ಎಲ್ಲರಿಗೆ ಕರುಣಿಸು ಕರ್ತನೆ. ನಿನಗೆ ಸ್ತೋತ್ರಪ್ಪ. ಶಾಂತಿ ಸಮಾಧಾನ, ದೇಶದಲ್ಲಿ ಶಾಂತಿ ಸಮಾಧಾನ ಕೊಡು, ದಯಪಾಲಿಸು ದೇವ. ನಿನಗೆ ಸ್ತೋತ್ರ. ಅನೇಕ ಕಳವಳದಿಂದ ಜೀವಿಸ್ತಾ ಇದ್ದಾರೆ ಕರ್ತನೆ, ಭಯದಿಂದ ಜೀವಿಸ್ತಾ ಇದ್ದಾರೆ ಕರ್ತನೆ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ನಿನ್ನ ಧೈರ್ಯ, ನಿನ್ನ ಬಲ, ನಿನ್ನ ಶಕ್ತಿ ಕೊಡು, ದಯಪಾಲಿಸು ದೇವ. ನಿನಗೆ ಸ್ತೋತ್ರ. ಮನುಷ್ಯನ ಬಲ ಸಾಲದು ಕರ್ತನೆ, ನಿನ್ನ ಬಲ ಕೊಡು, ದಯಪಾಲಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ನೀ ಒಳ್ಳೆಯವನು ರಾಜ, ಒಳ್ಳೆದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ನಿನಗೆ ಸ್ತೋತ್ರ. ಕರುಣಿಸುವಂಥ ದೇವರಾಗಿದೆ, ಪ್ರೀತಿಸುವಂಥ ದೇವರಾಗಿದೆ ದೇವ. ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಡುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ತಂದೆ, ಮಗ, ಪವಿತ್ರಾತ್ಮಸೆಂದು ಪ್ರತಿಯೊಂದು ಕಾರ್ಯದ ಕಟ್ಟಲು ಜಯ ಕೊಟ್ಟು ನಡೆಸಬೇಕೆಂದು ನಾನು ಪೂರ್ಣವಾಗಿ ತೆಗೆಸ್ಕೊತೀನಿ. ನಾನು ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.